ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸ್ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ಕಟ್ ಮಾಡ್ಬೇಕನ್ನ ತೋರಿಸ್ತೀನಿ. ಸ್ನೇಹಿತರೆ ಇದಕ್ಕೆ ತುಂಬಾ ಬಿಗ್ನರ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸ್ ಇರುತ್ತೆ ನೋಡಿ. ನನಗೆ ಏನು ಕಮೆಂಟ್ಸ್ ಮಾಡಿದ್ದಾರೆ ಹಿಂದಿನ ವಿಡಿಯೋಗಳಲ್ಲಿ, ಆ ಕಮೆಂಟ್ಸ್ ಗೆ ಇದರಲ್ಲಿ ಆನ್ಸರ್ ಕೂಡ ನಾನು ಕೊಡ್ತೀನಿ. ವಿಡಿಯೋನ ಎಂಡ್ ವರ್ಗು ನೋಡಿ ದಯವಿಟ್ಟು. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ. ನೋಡಿ, ಮೊದಲಿಗೆ ಬಂದು ನಾನು ಇದು ಲೈನಿಂಗ್ ಬಂದು 1 ಮೀಟರ್ ಇದೆ. ಇದು ಈ ಸೈಜ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕು. ಇವಾಗ ಗೊತ್ತಾಗುತ್ತೆ ನಿಮಗೆ ಬ್ಲೌಸ್ ಮೆಜರ್ಮೆಂಟ್ ಎಷ್ಟಿದೆ ಅಂತೇಳಿ. ಬಟ್ ಲೈನಿಂಗ್ ಬಂದು 1 ಮೀಟರ್ ಇದೆ. ಹಾಗೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್ ಬಂದು ಇದು ಕೂಡ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ. ಇದನ್ನ ಸ್ವಲ್ಪ ಇದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ನೋಡಿ, ಮೊದಲಿಗೆ ಬಂದು ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು ಸ್ನೇಹಿತರೆ. ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು. ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಅನ್ಕೊಂಡಿದ್ದೀನಿ. ತುಂಬಾ ತಿಂಗಳುಗಳ ಹಿಂದೆ ನಾನು ಇದ್ರದ್ದೊಂದು ವಿಡಿಯೋ ಹಾಕಿದ್ದೆ. ಅದನ್ನೇ ನನಗೆ ಮೆಜರ್ಮೆಂಟ್ ಬ್ಲೌಸ್ ಆಗಿ ಕೊಟ್ಟಿದ್ದಾರೆ ಅವರು. ಮೊದಲಿಗೆ ನೋಡಿ ನಾವು ಮೆಜರ್ಮೆಂಟ್ ಅನ್ನ ತಗೊಳ್ಳೋಣ. ನೋಡಿ, ಇವಾಗ ಬಂದು ಸ್ನೇಹಿತರೆ ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಅದಕ್ಕೆ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಲಿಕ್ಕೆ ಚೆಸ್ಟ್ ಹಾಗೆ ಲೆಂತ್ ವೇಸ್ಟ್ ಇವೆಲ್ಲ ಟೋಟಲ್ ಮೆಜರ್ಮೆಂಟ್ ಅನ್ನು ನಾವು ಬರ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ, ನಾನು ಬ್ಯಾಕ್ ಸೈಡ್ ಈ ರೀತಿ ಬ್ಲೌಸ್ ಅನ್ನ ಹಾಕೊಂಡಿದ್ದೀನಿ. ಮೊದಲಿಗೆ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು ಎಲ್ಲಿ ತಗೋಬೇಕಂದ್ರೆ ನೋಡಿ, ಇಲ್ಲಿ ಕಂಕಳು ಇರುತ್ತಲ್ಲ, ಕಂಕಳಿಂದ ಇಲ್ಲಿಂದ ಇಲ್ಲಿವರೆಗೂ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನೋಡಿ, ಇವಾಗ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು 22 ಇದೆ. ಅಂದ್ರೆ ಒಂದ್ ಸೈಡ್ 22, ನಾವು 2ರಿಂದ ನಾವು ಗುಣಿಸಿದಾಗ ನಮಗೆ 44 ಆಗುತ್ತೆ. ನೋಡಿ, 44 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಲೆಂತ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. ಇಲ್ಲೇ ನೋಡಿ, ಇಲ್ಲಿಂದ ನಾನು ಮೇಲ್ಗಡೆ ಶೋಲ್ಡರ್ ಇಟ್ಕೊಂಡಿದ್ದೀನಿ. 15 ಇಂಚು ಟೋಟಲ್ ಲೆಂತ್ ಇದೆ ಸ್ನೇಹಿತರೆ. ಹಾಗೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲೇ ನಾವು ಕರೆಕ್ಟಾಗಿ ಇಟ್ಟಿದ್ದೀವಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಬುಕ್ಸ್ ಅಟ್ಯಾಚ್ ಮಾಡಿದ್ದೀನಿ ನಾನು ಇಲ್ಲಿ. ಹಾಗಾಗಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 35 ಟೋಟಲ್ ಬಂದು 17.5 ಇದೆ. ಒಂದ್ ಸೈಡ್ ನಾವು 8 ಮಾಡಿದಾಗ 35 ಆಗುತ್ತೆ. ನೋಡಿ, 35 ನಾವು ಸೊಂಟದ ಅಳತೆ 35 ಇದೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಇದೆ. ಹಾಗೆ ನೋಡಿ, ನಾವು ಇವಾಗ ನೆಕ್ ವಿಡ್ತ್ ಅನ್ನ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಬ್ಲೌಸ್ ಅನ್ನ ನಾವು ಈ ರೀತಿ ಇಟ್ಕೊಂಡಾಗ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ, ಎಲ್ಲಿ ಸುಕ್ಕಾಗಿರ್ಬಾರ್ದು. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ನಾವು ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ಈಗ ಟೋಟಲ್ ಬಂದು ನಾವು 5 ಇಂಚು ನೆಕ್ ವಿಡ್ತ್ ಅನ್ನ ಇಡಬಹುದು. ನೋಡಿ, ನೆಕ್ ವಿಡ್ತ್ ಅಲ್ಲಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ 44 ಚೆಸ್ಟ್ ಮೆಜರ್ಮೆಂಟ್ ಬಂತು. ನಮಗೆ ಟೋಟಲ್ ಬಂದು 22 ಇರಲಿ 44 ಆಯ್ತು. ನಾವು ಇವಾಗ ಒಂದ್ಸರಿ ಫ್ರಂಟ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನಾವು 44 ಬ್ಯಾಕ್ ಸೈಡ್ ಹಿಡಿದು ಕರೆಕ್ಟ್ ಆಗಿ ಇದೆಯಲ್ಲ ಅಂತೇಳಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ನಾವೇ ಹೊಲ್ದಿರೋ ಬ್ಲೌಸ್ ಆಗಿರೋದ್ರಿಂದ ನಾವು ಫ್ರಂಟ್ ಅಲ್ಲಿ ಎಷ್ಟು ಗ್ಯಾಪ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ ಈಸಿಯಾಗಿ. ನೋಡಿ, ನಾವು 1/4 ಇಂಚ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಿ. ಇಲ್ಲಿ ಯಾವುದೇ ನಾವು ಡಾಟಿಗೆ ಎಕ್ಸ್ಟ್ರಾ ತಗೊಂಡಿರಲ್ಲ. ಹಾಗಾಗಿ ನಮ್ಗೆ ಗೊತ್ತಾಗುತ್ತೆ. ನೋಡ್ಕೊಳ್ಳಿ, ಇವಾಗ ಚೆಕ್ ಮಾಡ್ಕೊಳ್ಳೋಣ ಒಂದ್ಸಾರಿ. ನೋಡಿ, ಇಲ್ಲಿ ಉಕ್ಸ್ ಪಟ್ಟಿ ಮೇಲ್ಗಡೆಗೆ ಈ ರೀತಿ ಟೇಪ್ ಇಟ್ಕೊಂಡಿದ್ದೀನಿ ನಾನು. ಇಟ್ಕೊಂಡು ಈ ಕಂಕಳವರೆಗೂ ನೋಡ್ಕೊಳ್ಳಿ ಎಷ್ಟಿದೆ ಅಂತೇಳಿ. ನೋಡಿ, ಇಲ್ಲಿ 11 ಇಂಚು ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ 11 ಇಂಚು ಅಂದ್ರೆ ಇಲ್ಲಿಗೆ 22 11 ಇಂಟು 4 ಮಾಡಿದಾಗ ನಮಗೆ 44 ಆಗುತ್ತೆ. ಬಟ್ ಅದು ಬ್ಯಾಕ್ ಸೈಡ್ ಕರೆಕ್ಟ್ ಆಗಿಲ್ಲ ಸ್ನೇಹಿತರೆ, ಜಾಸ್ತಿ ಬರ್ಬೇಕು ಇನ್ನು. ಏನಕ್ಕಂದ್ರೆ ನೋಡಿ, ಇಲ್ಲಿ ಡಾಟ್ ಇರ್ತೀವಲ್ಲ ಒಂದು, ಅದು ಲೆಸ್ ಆಗಿರುತ್ತೆ. ಇಲ್ಲಿ ಇದನ್ನ ಡಾಟ್ ಇಂದ ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಅರ್ಧ ಇಂಚು ಅಲ್ಲಿಗೆ ಬಂದು ಎಷ್ಟಾಗುತ್ತೆ 11 ಇಂಚು ಇಲ್ಲಿ ರೆಡಿ ಇದ್ರೆ 11.5 ಇಂಚ್ ತಗೋಬೇಕು. ಅಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಬಂದು 44 ರಾಂಗ್ ಆಗುತ್ತೆ. ಇದು ನಾವು ತಗೋಬೇಕಾಗಿರೋದು 46 ಚೆಸ್ಟ್ ಮೆಜರ್ಮೆಂಟ್ ನಮಗೆ ಬೇಕಾಗಿರೋದು. ನಾವು ಅದಕ್ಕೆ ಹೇಳಿದೀನಿ ನಿಮ್ಗೆ, ಬ್ಯಾಕ್ ಸೈಡ್ ನಾವು ಮೆಜರ್ಮೆಂಟ್ ತಗೊಳ್ಳುವಾಗ ನೋಡಿ, ನಾವು ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಹಾಕಿಲ್ಲ ಅಂದ್ರೆ ಈ ರೀತಿ ನೋಡಿ 2 ಇಂಚು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅವಾಗ ಚೆಕ್ ಮಾಡ್ಕೊಂಡಾಗ ಅದು ಸ್ವಲ್ಪ ಡಿಫ್ರೆನ್ಸ್ ಇದ್ರೆ ನೀವು ಈ ರೀತಿ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಚೆಸ್ಟ್ ಮೆಜರ್ಮೆಂಟ್ ಬಂದು 44 ಅಲ್ಲ 46 ಆಯ್ತು. ಇದನ್ನ ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬರ್ತಾ ಇರೋದು 11.5 ಇಂಚ್ ಬರುತ್ತೆ. ನೋಡಿ, 11.5 ಇಂಚು ಒಂದು ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. ನಾನಿವಾಗ ಹಾಗೆ ನೋಡಿ, ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ. ಹಾಗೆ ಲೆಂತ್ ಬಂದು 15 ಇಂಚ್ ಇದೆ. ಚೆಸ್ಟ್ ಸೊಂಟ ಅಳತೆ ಬಂದು 35. ನಾವು 35 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8.25 ಇಂಚ್ ಬರುತ್ತೆ. ನೋಡಿ, ಇಲ್ಲಿ 8.25 ಇಂಚು ಬರೀತಾ ಇದ್ದೀನಿ. ಇವಾಗ ಈ ಮೆಜರ್ಮೆಂಟ್ ಗೆ ನಾವು ಕಟ್ ಮಾಡೋಣ. ನೋಡಿ, ಇದು 44 ರಾಂಗ್ ಆಯ್ತು. ನೋಡಿ, ಇವಾಗ ಲೈನಿಂಗ್ ಬ್ಲೌಸ್ ನಾವು ಕಟ್ ಮಾಡ್ತಾ ಇರೋದ್ರಿಂದ ನಾನು ಕೆಳಗಡೆ 1/2 ಇಂಚ್ ಮಾತ್ರ ಮಾರ್ಜಿನ್ ಬಿಡ್ತೀನಿ. ನೀವು ಸಾದಾ ಬ್ಲೌಸ್ ಕಟ್ ಮಾಡ್ತಾ ಇದೀರಾ ಅಂದ್ರೆ 1.5 ಇಂದ 2 ಇಂಚ್ ಬಿಡ್ಬೋದು ನೀವು. ನೋಡಿ, ಇವಾಗ ಲೆಂತ್ ಬಂದು 15 ಇಂಚ್ ಇದೆ. 15 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. 1/2 ಇಂಚ್ ಮೇಲಕ್ಕೆ ಶೋಲ್ಡರ್ ಮಾರ್ಜಿನ್, ಅಲ್ಲಿಗೆ ಟೋಟಲ್ ಬಂದು 15.5 ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಲೈನ್ ಹಾಕೋಣ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇದರಲ್ಲಿ ಏನಾದ್ರು ಡೌಟ್ ಇದೆ ದಯವಿಟ್ಟು ಕೇಳ್ಬೋದು ನೀವು. ಸ್ನೇಹಿತರೆ ನೋಡಿ, ಇವಾಗ ನಾನು ಇದಕ್ಕೆ 2.5 ಇಂಚ್ ಇಡ್ತಾ ಇದ್ದೀನಿ. ಏನಕ್ಕಂದ್ರೆ ನೋಡಿ,
ಚೆಸ್ಟ್ ಸೈಜ್ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಹಾಗಾಗಿ ನಾನು 2.5 ಇಂಚು ನೆಕ್ ಹೊಡ್ತಾ ಇರ್ತಾ ಇದ್ದೀನಿ. ಅಲ್ಲಿಗೆ 2.25 ಆಗುತ್ತೆ. ನಮಗೆ 5.5 ಇಂಚು ನೆಕ್ಕಿನ ಅಗಲ ಬಂದು ನಮಗೆ ರೆಡಿ 5.5 ಇಂಚ್ ಸಿಗುತ್ತೆ. ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮ್ಗೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಇಟ್ಟರೆ ಸಾಕಾಗುತ್ತೆ. ಅವ್ರಿಗೆ ಕರೆಕ್ಟ್ ಆಗಿದ್ರೆ ಅವ್ರು ಒಂದ್ಸರಿ ಕೇಳ್ಕೋಬೇಕು, ನೀವು ಏನಾದ್ರು ಡಿಫರೆನ್ಸ್ ಇದ್ರೆ ಹೇಳಿ ಅಂತೇಳಿ. ಕರೆಕ್ಟ್ ಆಗಿದೆ ಅಂದ್ರೆ ನೀವು ಇದನ್ನೇ ಫಾಲೋ ಮಾಡಿ. ನೋಡಿ, ನಾನು 1/4 ಇಂಚು ಎಕ್ಸ್ಟ್ರಾ ತಗೊಂತ ಇದ್ದೀನಿ. ಅಲ್ಲಿಗೆ ಬಂದು 3.5 ಇಂಚ್ ಇದೆ. ಅಲ್ಲಿಗೆ ಶೋಲ್ಡರ್ ಬಂದು 3.5 ಇಂಚು ಇಡ್ತಾ ಇದ್ದೀನಿ. ಇವಾಗ ಟೋಟಲ್ ಶೋಲ್ಡರ್ ಬಂದು ಸ್ನೇಹಿತರೆ 6.25 ಇಂಚ್ ಆಯ್ತು. ನೋಡಿ 6.25 ಇಂಚು ಶೋಲ್ಡರ್ ಆಯ್ತು. ಕೆಳಗಡೆ ಕೂಡ 6.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನೋಡಿ, ಇಲ್ಲಿ ನೆಕ್ ಬಿಡ್ತನ್ನ 2.5 ಇಂಚ್ ತಗೊಂಡಿದ್ದೀನಿ. ನಮಗೆ 2.25 ರೆಡಿ ಆಗುತ್ತೆ. ನೆಕ್ ಬ್ಯಾಕ್ ನೆಕ್ ಶೇಪ್ ಅನ್ನ ನೀವು ಯಾವ ರೀತಿ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬಹುದು. ನಾವು ಉದ್ದಾನ ಯಾವ ರೀತಿ ಅಂತ ಬ್ಲೌಸ್ ಅಲ್ಲೇ ನೋಡ್ಕೊಳ್ಳೋಣ ಮೆಜರ್ಮೆಂಟ್ ಅಲ್ಲಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು 11.5 ಇಂಚ್ ಇದೆ. ನೋಡಿ, 11.5 ಇಂಚು ಪ್ಲಸ್ 1.5 ಇಂಚು ನಾನು ಮಾರ್ಜಿನ್ ಕೊಡ್ತಾ ಇದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು 8.25 ಇದೆ. 8.25ಗೆ 1 ಇಂಚ್ ಆಡ್ ಮಾಡಿದ್ರೆ 9.25 ಆಯ್ತು. ಡಾಟ್ಗೋಸ್ಕರ 1 ಇಂಚ್ ಆಡ್ ಮಾಡಿ. ಹಾಗೆ ನೋಡಿ ಎಷ್ಟು 35 ಇದೆ. 7.5 7.5 30 ಸಾರಿ 8.5 17 34 ಸರಿ ಇದೆ. 8.25 ಪ್ಲಸ್ 1 ಇಂಚು ಅಲ್ಲಿಗೆ 9.25 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಸ್ನೇಹಿತರು, ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂದ್ರೆ, ನೋಡಿ ಅಳತೆ ಬ್ಲೌಸ್ ಕೊಟ್ಟಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ದಯವಿಟ್ಟು ಬಿಗ್ನರ್ಸ್ ಆದ್ರೆ ಅಳತೆ ಬ್ಲೌಸ್ ತಗೊಂಡೆ ನೀವು ಸ್ಟಿಚ್ ಮಾಡಿ. ನೋಡಿ, ನಿಮ್ಗೆ ಇನ್ನೂ ಏನಾದ್ರು ಮೆಜರ್ಮೆಂಟ್ ಅಲ್ಲಿ ಡೌಟ್ ಇದ್ರೆ 1/4 ಇಂಚು ಜಾಸ್ತಿ ಇಟ್ಕೊಳ್ಳಿ ನೀವು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ಗೆ ಅಂತ. ನೀವೇನಾದ್ರೂ ಅಲ್ಟ್ರೇಷನ್ ಮಾಡ್ಬೇಕಾದ್ರೆ ಮಾಡ್ಕೊಡ್ಬೋದು ಅವ್ರಿಗೆ. ನೋಡಿ, ನಾವ್ ಈ ರೀತಿ ಇಟ್ಕೊಂಡಾಗ ನಮಗೆ ರೆಡಿ ಬ್ಲೌಸ್ ಯಾವ ರೀತಿ ಇದೆಯೋ ಅದನ್ನ ನೋಡಿ, ನಮ್ಗೆ ನೆಕ್ ವಿಡ್ತ್ ನೆಕ್ ಲೆಂತ್ ಕೂಡ ಸಿಗುತ್ತೆ. ಇಲ್ಲಿ ಈಸಿಯಾಗಿ ಆರ್ಮೋಲ್ ಡೌನಿಂಗ್ ಅನ್ನೋದು ಸಿಗುತ್ತೆ. ನೋಡಿ, ಇಲ್ಲಿಗಿದೆ ಇದು ರೆಡಿ ಬಂದು ಮೇಲಕ್ಕೆ 1/2 ಇಂಚು ಮಾರ್ಕ್ ಮಾಡ್ಕೊಂತೀನಿ. ಒಂದ್ಸರಿ ನೀವು ಚೆಕ್ ಮಾಡ್ಕೊಂಡು ಕೂಡ ನೋಡ್ಕೋಬಹುದು. ನೋಡಿ, ನಾವು ಅಳತೆ ಬ್ಲೌಸ್ ಈ ರೀತಿ ಇಟ್ಕೊಂಡಿದೀವಿ ಕರೆಕ್ಟ್ ಆಗಿ. ನೋಡಿ, ಶೋಲ್ಡರ್ ಟು ಶೋಲ್ಡರ್ ಇಟ್ಟಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಬಿಟ್ಟಿದ್ದೀನಿ. ನಮಗೆ ಕರೆಕ್ಟ್ ಆಗಿ ಬ್ಲೌಸ್ ಇದ್ರೆ ಆರ್ಮೋಲ್ ಕೂಡ ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ನೋಡಿ, ನಾವು ಚೆಕ್ ಮಾಡೋದು ಬೇಕಾಗಿಲ್ಲ. ಬ್ಲೌಸ್ ಅನ್ನ ಕರೆಕ್ಟ್ ಆಗಿ ಈ ರೀತಿ ಇಟ್ಕೊಂಡು ನಾವು ಮೆಜರ್ಮೆಂಟ್ ಅನ್ನ ನೋಡ್ಕೋಬಹುದು. ನೋಡಿ, ಕೆಳಗಡೆಯಿಂದ ನೆಕ್ ವಿಡ್ತ್ ಅನ್ನ ನೆಕ್ ಲೆಂತ್ ಅನ್ನ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇಲ್ಲಿಗೆ 1/4 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 1/4 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ ಲೆಂತ್ ಕೂಡ ನಮಗೆ ಮಾರ್ಕಿಂಗ್ ಆಯ್ತು. ಇವಾಗ ಹಾಗೆ ಸ್ನೇಹಿತರೆ, ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದಕ್ಕೆ ಆರ್ಮೋಲ್ ಸೇಫ್ ಅನ್ನ, ಇದು ಬ್ಯಾಕ್ ಆರ್ಮೋಲ್ ಸೇಪು. ಹಾಗೆ ಸ್ನೇಹಿತರೆ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ಸ್ನೇಹಿತರೆ, ಇವಾಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂತ ಮುಂಚೆ ನಾನು ಸ್ಲೀವ್ ಅನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡಾಗ ನಾವು 2 ಸ್ಲೀವ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೋಬಹುದು. ನಮಗೆ ಬೆಲ್ಟ್ ಗಿಲ್ಟ್ ಎಲ್ಲ ತೆಗಿಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ನಾನು ಇವಾಗ ಸ್ಲೀವ್ ಕಟ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, 1/2 ಇಂಚು ಇಲ್ಲಿ ನಾನು ಮಾರ್ಜಿನ್ ಬಿಡ್ತೀನಿ. ಇವಾಗ ನಮ್ಗೆ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿದ್ರೆ ಅವ್ರಿಗೆ ಬ್ಲೌಸ್ ಅಲ್ಲಿ ಏನು ಡಿಫರೆನ್ಸ್ ಇಲ್ಲ ಅಂದ್ರೆ ನಾವು ಇದು ಆಸ್ ಇಟ್ ಈಸ್ ಇದು ಹೆಂಗಿದೆಯೋ ಹಂಗೆ ನಾವು ಕಾಪಿ ಮಾಡ್ಕೋಬಹುದು. ನೋಡಿ, ಈ ರೀತಿ ಸ್ನೇಹಿತರೆ, ನೋಡಿ, ಇದು 1 ಮೀಟರ್ ಲೈನಿಂಗ್ ಬಟ್ಟೆ ಇದೆ. ನೋಡಿ, ಇದು ಆಸ್ ಇಟ್ ಈಸ್ ಎಷ್ಟು ಒಂದು 1/2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಂಡು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದು ಕ್ಯಾಪ್ ಹೈಟ್ ಬಂದು ಇಷ್ಟು ಬರ್ತಾ ಇದೆ.
ಸ್ನೇಹಿತರೆ ನೋಡಿ, ಇವಾಗ ಈ ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಪರ್ಫೆಕ್ಟ್ ಆಗಿ ಅಂದ್ರೆ ನೋಡಿ, ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಬರುತ್ತೆ ನಿಮ್ಗೆ. ನೋಡಿ 8.75 ಇದೆ, ಇದರ ಹಾಫ್ ಒಂದು ಎಷ್ಟು ಬರುತ್ತೆ ಅಂತ ಅಷ್ಟಕ್ಕೆ ನೀವು ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು, ಹಾಗೆ ಇದ್ರ ಕಾಲ್ ಭಾಗಕ್ಕೆ ಇನ್ನೂ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಇವೆರಡಕ್ಕೂ ಒಂದು ಲೈನ್ ಹಾಕೊಂಡ್ಬಿಡಿ. ಹಾಗೆ ಇದನ್ನ ಇಲ್ಲಿಂದ ಇಲ್ಲಿವರೆಗೂ ಇಲ್ಲಿ ಒಂದು ಕ್ರಾಸ್ ಅಲ್ಲಿ ಲೈನ್, ಇವೆರಡು ಸೆಂಟರ್ಗೆ ಒಂದು ಲೈನ್ ಅನ್ನ ಹಾಕೋಬೇಕು. ನೋಡಿ ಇದು 4 ಇಂಚ್ ಇದೆ, 4 ಇಂಚ್ ಬಂದು 2 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದೀನಿ. ಈ ರೀತಿ ನೀವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟ್ ಶೇಪ್ ಅನ್ನೋದು ಬರುತ್ತೆ ಸ್ನೇಹಿತರೆ. ನೋಡಿ ನಾವು ಇಲ್ಲಿಂದ ಹಿಡ್ಕೊಂಡಾಗ ಇಲ್ಲಿಂದ ಇಲ್ಲಿವರೆಗೂ ಈ ಮಾರ್ಕ್ ಅನ್ನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೇಲ್ಗಡೆ 1/2 ಇಂಚ್ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಈ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಹಾಗೆ ನೋಡಿ ಇಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಈ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಾವು ಪರ್ಫೆಕ್ಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ಈ ರೀತಿ ಬಾಕ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ಇದು. ಆಮೇಲೆ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಇದು ಶೇಪು. ಆಮೇಲೆ ಈ ಸ್ಲೀವ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ, ಅವೆಲ್ಲ ಇದರಲ್ಲಿ ಸಾಲ್ವ್ ಆಗುತ್ತೆ. ಸ್ಲೀವ್ ಅಲ್ಲಿ ರಿಂಕಲ್ಸ್ ಏನಾದ್ರು ಬರ್ತಾ ಇದ್ರೆ ನೋಡಿ, ಇದರಲ್ಲಿ 2 ಪೀಸ್ ಮಾತ್ರ ತಗೊಂಡಿದ್ದೀನಿ. ಇದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೋಸ್ಕರ. ನೋಡಿ ಫ್ರಂಟ್ ಬ್ಯಾಕ್ 2 ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಇವಾಗ ಕ್ರಾಸ್ ಬೆಲ್ಟ್ ಎಲ್ಲ ಕೂಡ ಸಿಗುತ್ತೆ ಇದರಲ್ಲಿ ಕ್ಲೀನ್ ಆಗಿ. ಒಂದ್ ಸೈಡ್ ಇಂದ ನಾವು ತಗೊಂಡ್ರೆ ನೋಡಿ ಇದು ಓಪನ್ ಸೈಡ್ ಆ ಕಡೆ ಹಾಕಿದ್ವಿ ಅವಾಗಲೇ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಬೇಕಾದ್ರೆ. ಇವಾಗ ಬಂದು ನಮ್ ಸೈಡ್ ಹಾಕ್ತಾ ಇದೀನಿ ಸ್ನೇಹಿತರೆ. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಏನಿದೆಯೋ ಮಾರ್ಕಿಂಗ್ ಮಾಡ್ಕೊಂಡಿದೀವಿ, ಅದನ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು 1/4 ಇಂಚು ನಾನು ಮಾರ್ಜಿನ್ ಅನ್ನ ಬಿಟ್ಟಿದ್ದೀನಿ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಹುಕ್ಸ್ ಪಟ್ಟಿ ಹತ್ರ ನಾವು 1/4 ಇಂಚು ಮಾರ್ಜಿನ್ ಅನ್ನ ಬಿಟ್ಟಿದ್ದೀನಿ. ಇವಾಗ ನೆಕ್ ವಿಡ್ತು, ಶೋಲ್ಡ್ರು ಹಾಗೆ ಆರ್ಮೋಲ್ ಡೌನಿಂಗು ನಾವೆಲ್ಲದನ್ನು ಕೂಡ ಆಸ್ ಇಟ್ ಈಸ್ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿದೆಯೋ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ನಮಗೆ ತೆಗ್ದ್ಬಿಡೋಣ ಇದನ್ನ. ಹಾಗೆ ಸ್ನೇಹಿತರೆ, ಇದಕ್ಕೆ ಒಂದು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡು ಇದರಲ್ಲಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೆಕ್ ವಿಡ್ತು, ನೆಕ್ ಲೆಂತ್ ನಾವೆಲ್ಲ ಅಳತೆ ಬ್ಲೌಸ್ ಇಂದ ನೋಡ್ಕೊಳ್ಳೋಣ ಇವಾಗ ಎಷ್ಟಿದೆ ಅಂತ ಹೇಳಿ. ಫಸ್ಟ್ ಡಾಟ್ ಪಾಯಿಂಟ್ ಬಂದು ನಾನು ನೋಡಿ ಇಲ್ಲಿ ಶೋಲ್ಡರ್ ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ತಗೊಂಡಿದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ. ಮೇಲ್ಗಡೆಯಿಂದ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿಂದ ಈ ಡಾಟ್ ಅನ್ನ ಫಸ್ಟ್ ಡಾಟ್ ಅನ್ನ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾರೆ ಅವರು, ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಂಗೆ ಈ ಡಾಟ್ ಅನ್ನ ಕಂಟಿನ್ಯೂ ಮಾಡೋಣ. ನೋಡಿ ಇಲ್ಲಿ ಇದನ್ನ ಫೋಲ್ಡ್ ಮಾಡಿದರೆ ನಿಮ್ಗೆ ಅಂದಾಜಲ್ಲಿ ಗೊತ್ತಾಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡಾಗ ನಮ್ಗೆ ಎಷ್ಟು ಹಿಡಿದಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಗೆ ನೋಡಿ ಸ್ನೇಹಿತರೆ, ಈ ರೀತಿ ನಾವು ಬ್ಲೌಸ್ ಅನ್ನ ಇಟ್ಕೊಂಡಾಗ ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟು ಇಟ್ಕೊಂಡಿದ್ದೀನಿ ನಾನು. ನೆಕ್ ವಿಡ್ತ್ ಎಷ್ಟು ಬರುತ್ತೆ, ನೆಕ್ ಲೆಂತ್ ಎಷ್ಟು ಬರುತ್ತೆ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ನಾವು ಹುಕ್ಸ್ ಪಟ್ಟಿಯನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ. ನೋಡಿ ಈ ರೀತಿ ಬ್ಲೌಸ್ ಅನ್ನ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೆಕ್ ವಿಡ್ತ್ ಕೂಡ ಸರಿಯಾಗಿದೆ. ಇಲ್ಲಿಗೆ 1/4 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿಗೆ ಹುಕ್ಸ್ ಪಟ್ಟಿ ಬಂದು ಇಲ್ಲಿವರೆಗೂ ಇದೆ. ಇದು ನೋಡಿ ಇದು ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಇದೆ. ಹಾಗೆ ಇದು ನೆಕ್ ವಿಡ್ತ್, ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟ್ ಬ್ಲೌಸ್ ಅಲ್ಲಿ, ಇದು ಸೆಕೆಂಡ್ ಡಾಟ್ ಪಾಯಿಂಟ್. ಸ್ನೇಹಿತರೆ ಇದಕ್ಕೆ 1 ಇಂಚು ನಾವು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು. ಹಾಗೆ ನೋಡಿ ಡಾಟ್ ಅನ್ನ ಎಲ್ಲಿ ಗಿಡಬೇಕಂತ ಚೆಸ್ಟ್ ಮೆಜರ್ಮೆಂಟ್ ನಾವು 10ನೇ ಒಂದು ಭಾಗ ಬಂದು 4.5 ಬರುತ್ತೆ. 4.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೀವು ಡಾಟ್ ಅನ್ನ ಇದನ್ನ ಸ್ನೇಹಿತರೆ ನಾನು ಈ ಸೈಜ್ಗೆ ಬಂದು ನಾನು 2.5 ಇಂಚ್ ಡಾಟ್ ಹಿಡಿತಾ ಇದ್ದೀನಿ. ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾವು ಡಾಟ್ ಅನ್ನ ಜಾಸ್ತಿ ಹಿಡಿಬೇಕು. ದಪ್ಪ ಇರೋದ್ರಿಂದ ನಾವು ಜಾಸ್ತಿ ಡಾಟ್ ಅನ್ನ ಇಡಬೇಕು. ನೋಡಿ ಇಲ್ಲಿ 1/4 ಇಂಚ್ ಈ ಸೈಡ್ ಬಂದು 1/4 ಇಂಚ್, ಅಲ್ಲಿಗೆ ಟೋಟಲ್ ಬಂದು 2.5 ಇಂಚು
ನಾನು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಸೊಂಟದ ಅಳತೆ ಬಂದು 8 ಮುಕ್ಕಾಲಿದೆ ನೋಡಿ, ಇಲ್ಲಿಂದ 8 ಮುಕ್ಕಾಲು ಇಂಚು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ 2.5 ಇಂಚು ನಾವು ಡಾಟ್ ಹಿಡಿದಿರೋದ್ರಿಂದ 2.5 ಇಂಚು ಎಕ್ಸ್ಟ್ರಾ ತಗೋಬೇಕು. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿಂದ ಇಲ್ಲಿವರೆಗೂ ಈ ಲೈನ್ ಅನ್ನ ಸೇರಿಸಬಹುದು. ಇಲ್ಲಿ ಬೇಕಾದ್ರೆ 1/2 ಇಂಚು ನೀವು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಇವೆರಡು ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ 3 ಇಂಚಿಗೆ ಒಂದು ಡಾಟ್ ಬರುತ್ತೆ. ಇಲ್ಲಿ ಒಂದು 2.5 ಇಂಚು ನಾನು ಡಾಟ್ ವಿಡ್ತ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ, ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ನೋಡಿ, ಇಲ್ಲಿ ಆರ್ಮೋಲ್ ಡಾಟ್ ಅನ್ನ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬಹುದು. ಇಲ್ಲಿಂದ ಇಲ್ಲಿ ಹೋಗಿ ಇದು ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಂಬಿಡಿ. ನೋಡಿ, ಇಲ್ಲಿ 2.5 ಇದೆ, ಇಲ್ಲಿ ಕೂಡ ಅಷ್ಟೇ 2.5 ಇಂಚ್ವರೆಗೂ ಇದನ್ನ ಗ್ಯಾಪ್ ಅನ್ನ ಇಡಬೇಕು ನಾವು. ಈ ರೀತಿ ನಾವು ಈ 4 ಡಾಟ್ ಅನ್ನ ಸ್ನೇಹಿತರೆ ಬಂದ್ರೆ ಹಿಡೀರಿ, ಇಲ್ಲಾಂದ್ರೆ ಬೇಡ ನೀವು. ನೋಡಿ, ಇವಾಗ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇವೆಲ್ಲ ಡಾಟ್ಗೆ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ, ಇವಾಗ ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಬೇಕಾದ್ರೆ ಅಳತೆ ಬ್ಲೌಸ್ ಪ್ರಕಾರ ನೀವು ಅಳತೆ ನಾವು ಏನು ಇಟ್ಟು ಕಟ್ ಮಾಡಿದೀವಿ ಫ್ರಂಟ್ ಬ್ಯಾಕ್ ಎರಡನ್ನೂ ಇಟ್ಟು ಬೇಕಾದ್ರೆ ನೀವು ಬೆಲ್ಟ್ ಅನ್ನ ಕಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೋಬಹುದು. ನೋಡಿ, ಇಲ್ಲಿ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ, ಮೇಲಕ್ಕೆ 1/2 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇದು ಬೆಲ್ಟ್ ಲೆಂತ್ ಎಷ್ಟು ಬೇಕು ಈ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಒಂದು 1/2 ಇಂಚು ಜಾಸ್ತಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿಗಿದೆ 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಮೇಲಕ್ಕೆ ಬರ್ತಾ ಇದೆ ಇದು. ಹಾಗೆ ಇದನ್ನ ಇಲ್ಲಿಂದ ಸ್ವಲ್ಪ ಈ ರೀತಿ ಕ್ರಾಸ್ ಅಲ್ಲಿ ನಾವು ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇವಾಗ ಕ್ರಾಸ್ ಬೆಲ್ಟ್ ಕಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ದು ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ ಒಂದು ಡಾಟ್ ಕೂಡ ಬರುತ್ತೆ. ಇಲ್ಲಿ ಡಾಟ್ ಅನ್ನ ನಾವು ಹಿಡಿಬೇಕಾಗುತ್ತೆ ಸ್ನೇಹಿತರೆ.